ನಾಳೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ದೆಹಲಿಯಲ್ಲಿ ಭರ್ಜರಿ ವಿದ್ಯಮಾನಗಳು ನಡೆದಿವೆ. ಒಂದು, ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರ್ಯಾರು ಸೇರಬೇಕು ಅಂತ ಪಟ್ಟಿಯನ್ನು ಫೈನಲ್ ಮಾಡುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಭರ್ಜರಿ ಚರ್ಚೆ ನಡೆದಿದ್ದು ರಾತ್ರಿಯ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಎರಡನೇದು, ಡಿ.ಸಿ.ಎಂ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಬೇಕೋ ಬೇಡವಾ ಅನ್ನೋ ತೀರ್ಮಾನ ಇನ್ನು ನೆನೆಗುದಿಗೆ ಬಿದ್ದಿದೆ. ಕೆಪಿಸಿಸಿ ಅಧ್ಯಕ್ಷಕ್ಕೆ ಹೊಸಬರನ್ನ ನೇಮಕ ಮಾಡುವ ಬಗ್ಗೆಯೂ ಕೂಡ ಬಿರುಸಿನ ಚರ್ಚೆ ನಡೆದಿರುವ ಹಿನ್ನೆಲೆಯಲ್ಲಿ ವಿದ್ಯಮಾನಗಳು ತೀವ್ರವಾಗಿವೆ. ಹಾಗಾದ್ರೆ ದೆಹಲಿನಲ್ಲಿ ಏನೆಲ್ಲ ಆಯಿತು, ಯಾರೆಲ್ಲ ಮಂತ್ರಿಗಳು ನಾಳೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನು ಸೇರಬಹುದು, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ದೆಹಲಿ ವಿದ್ಯಮಾನಗಳಿಗೆ ಹೋಗುವ ಮುನ್ನ ಬೆಂಗಳೂರಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ವಿಧಾನಸೌಧಕ್ಕೆ ಹೋಗೋಣ ಬನ್ನಿ. ವಿಧಾನಸೌಧದ ಮುಂದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನದ ಕಲರವ. ಎಲ್ಲೆಲ್ಲೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸುತ್ತವೆ. ನಾಳೆ ಮುಖ್ಯಮಂತ್ರಿಯಾಗಿ ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವ ಹಿನ್ನೆಲೆಯಲ್ಲಿ ಅವರ ಕಟೌಟ್ಗಳು, ಬ್ಯಾನರ್ಗಳು ವಿಧಾನಸೌಧದ ಮುಂದೆ ಅವರ ಶಕ್ತಿ ಪ್ರದರ್ಶನದ ಸಂಕೇತವಾಗಿ ರಾರಾಜಿಸುತ್ತವೆ. ಲೋಕಭವನದಲ್ಲೂ ಕೂಡ ಬ್ಯಾನರ್ಗಳಿಗೆ ಕೊರತೆ ಇಲ್ಲ. ದೊಡ್ಡ ಮಟ್ಟದಲ್ಲಿ ಅವರ ಭಾವಚಿತ್ರ ಇರುವಂತಹ ಬ್ಯಾನರ್ಗಳು ಕಣ್ಣಿಗೆ ರಾಸ್ತಾ ಇವೆ. ಇನ್ನು ಪಕ್ಷದ ಕಚೇರಿಯಲ್ಲೂ ಸಂಭ್ರಮ. ದೊಡ್ಡ ಕಟೌಟ್ ಕೂಡ ಅಲ್ಲಿ ಕಾಣಿಸ್ತಾ ಇವೆ. ಇನ್ನಿತರ ನಾಯಕರ ಕಟೌಟ್ ಕೂಡ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರದ ಮನೆಗೆ ಭರ್ಜರಿ ಒಂದು ರೀತಿಯಲ್ಲಿ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗ್ತಿದೆ. ನಾವು ಸಿದ್ಧತೆಗಳ ಬಗ್ಗೆ ನಾವು ಇಲ್ಲಿ ತೋರಿಸಿದ್ವಿ. ಹಾಗಾದ್ರೆ ದೆಹಲಿನಲ್ಲಿ ಏನಾಗ್ತಾ ಇದೆ, ಇದು ಕೂಡ ಇಂಪಾರ್ಟೆಂಟು. ದೆಹಲಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಸರಣಿ ಸಭೆ. ಅಲ್ಲಿ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ರು ಕೂಡ ದೆಹಲಿನಲ್ಲಿ ಬೀಡ್ಬಿಟ್ಟಿದ್ದಾರೆ. ಸಚಿವ ಸ್ಥಾನಾಕಾಂಕ್ಷಿಗಳ ದಂಡು ದೆಹಲಿನಲ್ಲಿ ಬೀಡ್ಬಿಟ್ಟಿದೆ. ಹೀಗಾಗಿ ವಿದ್ಯಮಾನಗಳು ತೀವ್ರ ಗತಿನಲ್ಲಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಯಾರೆಲ್ಲ ಸಂಪುಟದ ಸೇರ್ಕೊಳ್ಳೋದಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಪಟ್ಟಿ ಇಂದು ಫೈನಲ್ ಆಗ್ತಾ ಇದೆ. ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೀತು. ರಾಹುಲ್ ಗಾಂಧಿ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಸೇರ್ಕೊಂಡು ನಾಳೆ ಕ್ಯಾಬಿನೆಟ್ಟಿನ ಸ್ವರೂಪ ಹೇಗಿರಬೇಕು ಅಂತ ಚರ್ಚೆ ನಡೆಸಿದ್ರು. ಇಲ್ಲಿ ಡಿ.ಸಿ.ಎಂ ಪೋಸ್ಟ್ ಕ್ರಿಯೇಟ್ ಮಾಡುವ ವಿಚಾರದಲ್ಲಿ ಸಹಮತ ವ್ಯಕ್ತ ಆಗಲಿಲ್ಲ. ಒಂದು, ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಪೋಸ್ಟ್ ಬೇಡ, ಮಲ್ಟಿಪಲ್ ಪವರ್ ಸೆಂಟರ್ಸ್ ಇದ್ದು ಆಡಳಿತದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅನ್ನುವ ನಿಲುವನ್ನು ಹೊಂದಿದ್ದಾರೆ. ಆದರೆ ಅಹಿಂದ ಗುಂಪುಗಳಿಗೆ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರಿಗೆ ಪವರ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಅದು ಆ ಡಿ.ಸಿ.ಎಂ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿದರೆ ಒಳ್ಳೆಯದು ಅಂತ ಸಿದ್ದರಾಮಯ್ಯನವರು ಮತ್ತೆ ಇವತ್ತು ಪ್ರತಿಪಾದಿಸಿರೋದ್ರಿಂದ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ. ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಜೊತೆಗೆ ಹಿರಿಯರು ಮತ್ತು ಕಿರಿಯರು ಇಬ್ಬರನ್ನೂ ಒಳಗೊಂಡಂತಹ ಸಮತೋಲನದ ಸಂಪುಟವನ್ನ ರಚನೆಯನ್ನ ಮಾಡೋದಕ್ಕೆ ಭರ್ಜರಿ ಕಸರತ್ತು ನಡೆದಿದೆ. ಅದರಲ್ಲಿ ಮುಖ್ಯವಾಗಿ ಹಿರಿಯ ನಾಯಕರಾದ ಪರಮೇಶ್ವರ್ ಅವರು ಈ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹಾಗೆಯೇ ರಾಮಲಿಂಗಾರೆಡ್ಡಿ ಅವರು, ಜಾರ್ಜ್ ಅವರ ವಿಚಾರಕ್ಕೆ ಇನ್ನೂ ತೀರ್ಮಾನ ಆಗಿಲ್ಲ. ಜಾರ್ಜ್ ಅವರು ರಾಜ್ಯಸಭೆ ಹೋಗೋದಕ್ಕೂ ಇಷ್ಟಪಟ್ಟಿದ್ದಾರೆ. ಆದರೆ ರಾಜ್ಯದಲ್ಲಿ ನೀವಿರಿ ಎನ್ನುವ ಒತ್ತಡ ಸಿದ್ದರಾಮಯ್ಯನವರಿಂದ ಅವರಿಗಿದೆ ಎನ್ನುವ ಮಾತು ಕೂಡ ಮುಖ್ಯವಾಗಿ ನಮಗೆ ಗೋಚರ ಆಗ್ತಿದೆ. ಇದರ ಜೊತೆಗೆ ಕೃಷ್ಣ ಬೈರೇಗೌಡ, ಯು.ಟಿ. ಖಾದರ್ ಅವರ ಹೆಸರು ಪ್ರಮುಖವಾಗಿದೆ. ಹಾಗೆಯೇ ಬೇಳೂರು ಗೋಪಾಲ್ ಕೃಷ್ಣ, ಶರತ್ ಬಚ್ಚೇಗೌಡ, ಹೀಗೆ ಯುವ ಮುಖಗಳ ಪೊನ್ನಣ್ಣ, ಯುವ ಮುಖಗಳಿಗೆ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ವಾಪಸ್ ಬರುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲವನ್ನು ಚರ್ಚಿಸಿ ಅಳೆದು ತೂಗಿ ಪಟ್ಟಿಯನ್ನ ಮುಖ್ಯಮಂತ್ರಿಗಳ ಕೈಗೆ ಕೊಡುವ ಸಾಧ್ಯತೆಗಳು ಹೆಚ್ಚಿವೆ. ಆ ಪಟ್ಟಿಯನ್ನ ನೋಡಿಕೊಂಡು ನಾಳೆ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ನಾಯಕರಿಗೆ ಕಮ್ಯುನಿಕೇಶನ್ ಅನ್ನ ಮಾಡಿ ಪ್ರಮಾಣ ವಚನಕ್ಕೆ ನೀವು ಬರುವಂತೆ ಕೋರೋದಕ್ಕೆ ಒಂದು ಅಲ್ಲಿ ಸೂಚಿಸಲಾಗ್ತಿದೆ ಅನ್ನುವಂತಹ ಮಾಹಿತಿ ನನಗೆ ಲಭ್ಯ ಆಗಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದ ಬಗ್ಗೆ
ನಿಖರವಾದ ಮಾಹಿತಿ ನಮಗೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಜಾರಕಿಹೊಳಿಯವರು ಕೂಡ ಪ್ರಮುಖ ಸ್ಪರ್ಧಿಯಾಗಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಬೇಕು ಅನ್ನುವ ವಾದವನ್ನು ಅವರು ಮುಂದಿಟ್ಟಿದ್ದಾರೆ. BK ಹರಿಪ್ರಸಾದ್ ಅವರು ಸ್ಪರ್ಧಿಯಾಗಿದ್ದಾರೆ. ಹೀಗಾಗಿ ಅಲ್ಲಿ ಒಂದು ವೇಳೆ BK ಹರಿಪ್ರಸಾದ್ ಅವರು ಪಕ್ಷಕ್ಕೆ ಹೋಗದೆ ಹೋದರೆ ಅವರು ಸಚಿವ ಸಂಪುಟ ಸೇರುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಇದು ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಚಿತ್ರಣ. ಇವತ್ತು ರಾತ್ರಿ ಅಂತಿಮ ಪಟ್ಟಿ DK ಶಿವಕುಮಾರ್ ಅವರ ಕೈಗೆ ಸಿಕ್ಕ ಬಳಿಕವೇ ಒಂದು ನಿರ್ದಿಷ್ಟ ಸ್ವರೂಪ ಅದಕ್ಕೆ ಸಿಗುತ್ತೆ ಎನ್ನುವ ಮಾಹಿತಿ ನನಗೆ ಲಭ್ಯ ಆಗ್ತಿದೆ. ಒಟ್ಟಾರೆ ನಾಳೆ ಒಂದು ಚಾರಿತ್ರಿಕ ಸನ್ನಿವೇಶಕ್ಕೆ ಅಖಾಡ ಸಜ್ಜಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.